ಅಭಿಮಾನಿಗಳು ತಾಳ್ಮೆ ತಗೋಬೇಕು. ಯಾರು ರೊಚ್ಚಿಗೆ ಹೇಳ್ಬೇಡಿ. ಫೈನಲಿ ನಮಗೆ ನಮ್ಮ ಪ್ಲೇ ಬಟನ್ಗಳು ಹಳದು ಅಲ್ಲ, ಸೊ ನಮ್ಮ ಹೊಸ ಗೋಲ್ಡನ್ ಪ್ಲೇ ಬಟನ್ ತುಂಬ ಕಾಲಗಳ ಹಿಂದೆನೇ ಬಂದಿತ್ತು. ಈ ಹೊಸ ಸ್ಟುಡಿಯೋದಲ್ಲಿ ಅನ್ಬಾಕ್ಸ್ ಮಾಡೋಣ ಅಂತ ಇಷ್ಟು ದಿನ ಪೇಷನ್ಸಿಂದ ವೆಯ್ಟ್ ಮಾಡ್ತಾಯಿದ್ವು. ಫೈನಲಿ ನೋಡಿ ಹಿಂಗಿದೆ. ಸೈಜ್ ಡಿಫ್ರೆನ್ಸ್ ನೋಡಿ ಆ್ಯಕ್ಚುಲಿ ಹೆಂಗಿದೆ ಅಂತ. ಸಿಲ್ವರು ಗೋಲ್ಡು ಕ್ರೇಜಿ ಅಲ್ಲ. ನೋಡಿ ಮೇಡಮ್ ಹೆಂಗಿದೆ ಅಂತ ನೋಡ್ತೀರಾ? ನಮ್ಮ ಎಂಟ್ರಿಗೆ ಯಾವುದು ಸಾಂಗು ಇಲ್ಲ, ಯಾವ ಬಟನ್ ಇಲ್ಲ. ಹಿಂಗಿದೆ. ನನ್ಗೆ ಅದೇ ಚೆನ್ನಾಗಿ ಕಾಣಿಸುತ್ತೆ. ಹಳೆ ಸ್ಟೈಲ್ ಇದು. ನನಗೂ ಇದೇ ಇಷ್ಟ ಆಗುತ್ತೆ. ನೀಟಾಗಿ ಆಕ್ಚುಲ್ ಒಂಥರ ಅವಾರ್ಡ್ ಆಕ್ಚುಲಿ ಅವಾರ್ಡ್ ತರ ಅನ್ಸುತ್ತೆ. ಇದು ಯಾರು ಬೇಕಾದ್ರೂ ಹೋಗ್ಬಿಟ್ಟು ಮಾಡಿಸ್ಕೋಬಹುದು ಅನ್ನೋ ತರ ಇದೆ. ಮುಂಚೆ ಹಿಂಗಿರ್ತಿತ್ತು ಗೋಲ್ಡನ್, ಆಕ್ಚುಲಿ ಹಿಂಗೆ ಇರ್ತಿತ್ತು ಮುಂಚೆ, ಸೀಮಿರೆ ತರನೇ. ಇದೇ ಸೈಜ್ ಅಲ್ಲ, ಸ್ವಲ್ಪ ದೊಡ್ಡ ಹೆವಿ ದೊಡ್ಡದಿರ್ತಿತ್ತು. ಇಷ್ಟುದ ಇರ್ತಿತ್ತು. ಮರಿದಲ್ಲಿ ಇದೇ ತರ ಗೋಲ್ಡ್ ಹಾಕಿರೋರು. ಅದ್ ನೋಡು, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಅಲ್ವಾ? ಸೊ ಈಗ ಇದು ಸ್ಟುಡಿಯೋದಲ್ಲಿ ಎಲ್ಲಿ ಹೋಗುತ್ತೆ ಅದೇ ಇನ್ನೂ ಯೋಚನೆ ಮಾಡಿಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಯಾವ್ದು ಡೈಮಂಡ್? ನೀನ್ ಡೈಮಂಡಿಗೆ ಹೋದೆ ನೀನು. ನಮ್ ಕನ್ನಡದಲ್ಲಿ ಡೈಮಂಡಿಗೆ ಹೋದೆ. ಕನ್ನಡದಲ್ಲಿ ಮೋಸ್ಟ್ಲಿ ಟಿವಿ ನೈನ್ ಅವ್ರ ಒಬ್ಬದೇ ಆಗಿರೋದು, ಯಾರ್ದು ಆಗಿಲ್ಲ. ಮೋಸ್ಟ್ಲಿ 10 ಮಿಲಿಯನ್ ಮೇಲೆ ಹೋಗಿದೆ. 10 ಮಿಲಿಯನ್. ಹೌದು, 1 ಕೋಟಿ ಮೇಡಮ್, 1 ಕೋಟಿ. ನನ್ನ ಜೀವನ ಪೂರ್ತಿ ನಾನು ವಿಡಿಯೋ ಮಾಡಿದ್ರು ಆಗಲ್ಲ 10 ಕೋಟಿ. 1 ಕೋಟಿ ಸಾರಿ, ನನ್ನ ಜೀವನ ಪೂರ್ತಿ ವಿಡಿಯೋ ಮಾಡಿದ್ರು ಟೆಕ್ಕಲ್ಲಿ 1 ಕೋಟಿ ಆಗಲ್ಲ. ಲೈಕ್ ಪ್ರೆಸೆಂಟ್ಲಿ ಹಿಂದಿ ಯೂಟ್ಯೂಬರ್ಸ್ಗೆ ಜಾಸ್ತಿ ಟೆಕ್ಕಲ್ಲಿ ಇದ್ದಾರೆ. 1 ಮಿಲಿಯನ್ ಇಲ್ಲ, ಇದಾರ ಟೆಕ್ನಿಕಲ್ ಗುರು ಜನ ಇದಾರಲ್ಲ. ಎಷ್ಟಿದೆ ಅವ್ರಿಗೆ? ಅವ್ರು ಮೋಸ್ಟ್ಲಿ 2 ಇರ್ಬೋದೇನಪ್ಪ. 2 ಮಿಲಿಯನ್ 20 ಮಿಲಿಯನ್ ಇರ್ಬೋದು. ಸೊ ನಾವ್ ಕನ್ನಡದಲ್ಲಿ ಆಗಲ್ಲ. ಬ್ಲಾಗ್ ಇನ್ ಕನ್ನಡಕ್ಕೆ ಯಾವಾಗ ಗೋಲ್ಡನ್ ಪ್ಲೇ ಬಟನ್? ಕಷ್ಟ ಕನ್ನಡದಲ್ಲಿ. ವ್ಲಾಗಲ್ಲಿ ಕಷ್ಟನೇ. ಅಂದರೆ ರೆಗ್ಯುಲರ್ ಆಗಿ ಡೈಲಿ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ರೀಚ್ ಚೆನ್ನಾಗಾಯ್ತು ಅಂದರೆ ಆಗುತ್ತೆ. ಕನ್ನಡದಲ್ಲಿ 1 ಮಿಲಿಯನ್ ಮಾಡ್ಬೋದು. 1 ಕೋಟಿ ಅಸಾಧ್ಯ ಅನ್ನಲ್ಲ, ಬಟ್ ಸಬ್ಸ್ಕ್ರೈಬರ್ಸ್ 1 ಕೋಟಿ ಅಂದರೆ ಕಷ್ಟನೇ. ನಮ್ಮ ಕನ್ನಡ ವಿಡಿಯೋ ನೋಡೋರು ಪಾಪ್ಯುಲೇಷನ್ ಎಷ್ಟಿರ್ಬೋದು ಅಂದ್ಕೊಂಡಿದ್ಯಾ? ಒಂದು 5 ಕೋಟಿ ಇರ್ಬೋದು ಜಾಸ್ತಿ ಅಂದರೆ. ಅದರಲ್ಲಿ 5ರಲ್ಲಿ ಒಬ್ಬರು ನಿನ್ನನ್ನು ಸಬ್ಸ್ಕ್ರೈಬ್ ಆಗಬೇಕು ಅಂದರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಕಷ್ಟ, ತುಂಬ ಕಷ್ಟ. ನಾನು ಹೇಳಿದ ಟೆಕ್ಕಲ್ಲಿ ನಾನು ಲೈಫ್ ಟೈಮ್ ವಿಡಿಯೋ ಮಾಡಿದ್ರು 1 ಕೋಟಿ ಆಗಲ್ಲ. ತುಂಬಾ ಜನ ಕೇಳ್ತಿರ್ತಾರೆ ಮೀಟಪ್ ಮಾಡಿ ಮಾಡಿ ಮಾಡಿ, ಇಲ್ಲ ಲೈವ್ ಆದ್ರೂ ಬನ್ನಿ ಅಂತ ಹೇಳ್ತಿರ್ತಾರೆ. ಮೀಟಪ್ ಮಾಡೋಣ. ಒಂದು 10 ಮಿಲಿಯನ್ ಆದ್ಮೇಲೆ ಮೀಟಪ್ ಪಕ್ಕ ಕನ್ಫರ್ಮ್. ಯಾವಾಗ 1 ಕೋಟಿ ಸಬ್ಸ್ಕ್ರೈಬರ್ಸ್ ಆದಾಗ 100% ಮೀಟಪ್. ಇವಾಗ ತಾನೇ ಹೇಳಿ ಕನ್ನಡದಲ್ಲಿ ಆಗದೇ ಇಲ್ಲ ಅಂತ. ಸೊ ಅಲ್ಲಿಗೆ ಅವ್ರಿಗೆ ಆನ್ಸರ್ ಗೊತ್ತಾಗಿರುತ್ತೆ. ಸದ್ಯಕ್ಕಂತೂ ಇಲ್ಲ. ಇವಾಗ್ಲೂ ಟೆಕ್ ಇನ್ ಕನ್ನಡ ಫ್ಯಾಷನ್ ಆಗಿ ಉಳಿದಿದ್ಯಾ? ಫ್ಯಾಷನ್ ಆಗಿದೆ ಈಗ. ಮಧ್ಯ ಒಂದು ಟೈಮು ನನಗೆ ತುಂಬ ಹೆಕ್ಟಿಕ್ ಅನ್ಸಕ್ಕೆ ಶುರುವಾಗಿತ್ತು ನನಗೆ. ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಜವಾಬ್ದಾರಿಗಳು ನಿಮ್ಮ ಕಡೆ ಹೋಗಿರೋದ್ರಿಂದ ಒಂದು ಲೆವೆಲಿಗೆ ಈಗ ಒಂದು ಸ್ವಲ್ಪ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಪ್ಯಾಷನ್ ಇದೆ. ಸೊ ನಾನು ಒಂದು ಪ್ರಶಾಂತ್ ನೀಲ್ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಉಗ್ರಂ ಅವ್ರದ್ದು ಪ್ಯಾಷನ್ ಆಗಿತ್ತು. ಉಗ್ರಂ ಆದ್ಮೇಲೆ ಬಂದಿದ್ದಲ್ಲ ಬಿಸ್ನೆಸ್. ಸೊ ನಿಮ್ಗೂ ಹಾಗೇನಾ ಈಗ? ಆ ಥರ ಅನಿಸ್ತಲ್ಲ. ಈಗ 1 ಲ್ಯಾಕ್ ಆಗೋದು ಅದೊಂದು ಖುಷಿ ಬೇರೆನೇ ಇರುತ್ತೆ. ಹೌದು, ಅದು ನಿಜ. ಆಯ್ತಾ, 1 ಮಿಲಿಯನ್ ಅದು ನಿಜ. ಆ ಟೈಮಲ್ಲಿ ವಿತೌಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ದು ನಾವು. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಅದರಿಂದ ನಮಗೆ ರಿಟರ್ನ್ ಸಿಗುತ್ತೆ ಇಲ್ಲ ಅಂದ್ಕೊಂಡು ಮಾಡಿದ್ದು ಇದು. ಆಯಿತಾ? ಆ ಟೈಮಲ್ಲಿ ನಮಗೆ ಅದರಿಂದ ನಾನು ಮಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ಹೆಂಗೆ ಅಂದರೆ ನನಗೆ ಆ ಒಂದು ಜವಾಬ್ದಾರಿ ಇದೆ. ನಾನು ಸಂಬಳ ಕೊಡ್ಬೇಕು ನಾನು. ಆಯಿತಾ? ಸಂಬಳ ಕೊಡ್ಬೇಕು ಎಡಿಟರ್ಗಳಿಗೆ, ಕ್ಯಾಮ್ರಾ ವರ್ಕ್ ಮಾಡೋಕ್ಕೆ ಸಂಬಳ ಕೊಡಬೇಕು, ಈ ರೆಂಟ್ ಬಾಡಿಗೆ ಕೊಡಬೇಕು ನಾನು. ಸೊ ಆ ಒಂದು ಜವಾಬ್ದಾರಿನೂ ಇದೆ ನನಗೀಗ. ಅದನ್ನು ತಲೆ ಹಿಡ್ಕೊಂಡು ಮಾಡಬೇಕು. ನಾನೀಗ ನನ್ನ ಪ್ರಾಪರಾಗಿ ನಾನು ವೀಡಿಯೋ ಮಾಡಲಿಲ್ಲ ಅಥವಾ ಅದು ರೀಚ್ ಆಗಲಿಲ್ಲ, ಅದರಿಂದ ಇನ್ಕಮ್ ಬಂದಿಲ್ಲ ನನಗೆ ಅಂದರೆ ನಾನು ಇದಕ್ಕೆಲ್ಲ ಇದು ಮಾಡೋದಕ್ಕಾಗಲ್ಲ. ಸೊ ಆ ಒಂದಿದೆ. ಹಾಗಂತ ಅದರಿಂದ ಪ್ಯಾಷನ್ ಕಡಿಮೆ ಆಗಿದೆ ಅಂತ ಅಲ್ಲ. ಈಗ ನೀನು ಚಾನಲ್ ಸ್ಟಾರ್ಟ್ ಮಾಡಿದ ಸಂದೀಪ್ಗೆ ಈಗಿನ ಸಂದೀಪ್ ಏನಾದರೂ ಒಂದು ಹೇಳ್ಬೇಕಂದ್ರೆ ಏನ್ ಹೇಳ್ಬೋದು? ಕ್ಲೂ ಕೊಡಂಗಿಲ್ಲ, ಏನಾಗುತ್ತೆ ಫ್ಯೂಚರಲ್ಲಿ ಅಂತ ಕ್ಲೂ ಕೊಡಂಗಿಲ್ಲ. ಜಸ್ಟ್ ಏನೋ ಒಂದು ಹೇಳ್ಬೇಕು ಮೆಸೇಜ್. ಏನೂ ಇಲ್ಲ, ನೀನು ಹೆಂಗೆ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಮಾಡ್ಕೊಂಡು ಹೋಗು. ಏನು ಚೇಂಜ್ ಆಗಬೇಡ. ನಿನ್ನ ಪಾಡಿಗೆ ನೀರು, ಬೇರೆಯವ್ರ ಸವಾಸಕ್ಕೆ ಹೋಗ್ಬೇಡ. ನೀನಾಯಿತು, ನನ್ನ ಕೆಲಸ ಆಯಿತು.
ನಿನ್ನ ಕೆಲಸ ಮಾಡ್ಕೊಂಡೋಗಪ್ಪ. ಊರವ್ರು ಏನಾರ ಮಾತಾಡ್ಕೊಳ್ಳಿ, ಏನಾರ ಮಾಡಲಿ, ನಿನ್ನ ಕೆಲಸ ನೀನು ಮಾಡ್ಕೊಂಡೋಗು ಅಷ್ಟೇ. ಸೊ ನಿಮ್ಗೆ ಹಿಂಗೆ ಅನ್ನಿಸ್ತಾ ಇದೆ ಈಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ನೆಕ್ಸ್ಟ್ ಗೋಲ್ ಏನಿರ್ಬೋದು ನಿಮ್ಮ ಪ್ರಕಾರ? ನಿಮಗೆ ನಿಮ್ದು ಈ ಚಾನಲ್ ನಿಮ್ದು ಆಗಿದ್ರೆ ಟೆಕ್ನಿಕಲ್ ನೀವೇನು ಮಾಡ್ತಾ ಇದ್ರಿ? ನನ್ನ ಚಾನಲ್ ಏನಾರು ಇದಾಗಿದೆ ಇಷ್ಟೊತ್ತಿಗೆ ನಾನು ಎಂತ ಹೇಳ್ತಾರೆ ಇದು ಟೀ ಶರ್ಟ್ಸು, ಕಪ್ಸು, ಮಗ್ ಇದಕ್ಕೆಲ್ಲ ನಂದು ಬ್ರ್ಯಾಂಡ್ ಮಾಡಿಬಿಟ್ಟು ಇಷ್ಟೊತ್ತಿಗೆ ಸೇಲ್ ಮಾಡಿರ್ತಿದ್ದೆ. ಮರ್ಚಂಡೈಸ್ ನೀವು ಇಲ್ಲ ನೀವು ಬರೀ ಮಾತುಗಳು ನಿಮ್ದು ಅಷ್ಟೇ. ಅದೊಂದೇ ದೇವ್ರು ಕೊಟ್ಟಿರೋದು ನನಗೇನೇನು. ಬಟ್ ಅಂದ್ರೂ ಈಗ ನಾನು ಮಾತಾಡೋದಕ್ಕೂ ಸಂದೀಪ್ ಮಾತಾಡೋದಕ್ಕೂ ಅವ್ನು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನಾನು ಸುಮ್ಮನೆ ಮಾತಾಡ್ತಾ ಹೋಗ್ತೀನಿ ಅಷ್ಟೇ. ಅದಕ್ಕೆ ಮೇ ಬಿ ನೀನು ಸಕ್ಸಸ್ಫುಲ್ ಆಗಿದೆಯಾ, ನಾನು ಇನ್ನೂ ಇಲ್ಲೇ ಇದ್ದೀನಿ. ನಿನ್ನ ಪ್ರಕಾರ ಸಕ್ಸಸ್ಫುಲ್ ಅಂದ್ಬಿಟ್ರೆ ಈಗ 1 ಮಿಲಿಯನ್ ಅಂದ ತಕ್ಷಣ ಸಕ್ಸಸ್ಫುಲ್ ಅಂತಾನೆ? ಆಬ್ವಿಯಸ್ಲಿ. ಈಗ ನೀನು ಕೆಲಸ ಮಾಡ್ತಿರ್ತೆ, ನಿನ್ನ ಪ್ರಮೋಷನೇ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ಕೆಲಸ ಮಾಡಿ ಏನು ಪ್ರಯೋಜನ? ಈಗ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ನಂಬರ್ಸ ಸಕ್ಸಸ್ಸು. ಮುಂಚೆ ನೋಡಿ ಒಂದು 10 ವರ್ಷ ಮುಂಚೆ ಸಕ್ಸಸ್ ಅಂತ ಅಂದರೆ ಒಬ್ರು ದೊಡ್ಡ ಆಥರ್ ಇದ್ದಾರೆ, ಅವ್ರದ್ದು ಎಷ್ಟು ಬುಕ್ ಸೇಲ್ ಆಯಿತು, ಅಥವಾ ಒಂದು ಯಾರೊಬ್ರು ಫುಲ್ಲು ತುಂಬ ಫೇಮಸ್ ರೈಟರ್ ಇದ್ದಾರೆ, ಒಬ್ಬರು ಫೇಮಸ್ ಸಿಂಗರ್ ಇದ್ದಾರೆ, ಅದು ಈಗಲೂ ಇದೆ ಅದು. ಬಟ್ ಈಗ ಒಂದು ರೀತಿ ಹೆಂಗಂದ್ರೆ ಲೈಕ್ಸ್ ಯಾರಿಗೆ ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಯಾರಿಗೆ ಜಾಸ್ತಿ ಬರುತ್ತೆ, ತೋರಿಕೆ ಇಂಪಾರ್ಟೆಂಟ್ ಆಗಿದೆ ಈಗ. ತೋರಿಕೆ ನಮ್ಗೆ ಜಾಸ್ತಿ ಇದ್ದಾರೆ, ತೋರಿಕೆ ಆಯ್ತಾ? ಹೆಂಗೆ ಅಂದರೆ ನೋಡಪ್ಪ ನಾನೇ ಕಿಂಗು ಅಂದರೆ ಜನ ನೀನು ಕಿಂಗ್ ಅಂತ ಅಂತಾರೆ. ಈಗ ಹಂಗ ಜನಗಳಿರೋದೇ ಹೆಂಗೆ ಈಗ ತುಂಬ ಜನ ನಾನೇ ಡಾನ್ ಗುರು ಅಂದರೆ ಇವ್ರು ಹೀರೋ ಇದ್ದಾನೆ, ಒಂದು 4 ಡೈಲಾಗ್ ಹೊಡೆದ್ರೆ ಕರ್ನಾಟಕನೇ ಕೊಂಡ್ಕೊಬೋದು ಅಂತ ಅಂದಿದ್ರು ಗೊತ್ತಾ ಒಂದು ಡೈಲಾಗು. ಅದು 100% ನಿಜ. ಅವ್ರು ಡೈಲಾಗ್ ಹೇಳಿರೋದ್ರಲ್ಲಿ ತಪ್ಪೇ ಇಲ್ಲ. ಹೀರೋ ಅಲ್ಲ ಅದು ಹೇಳಿರೋದು, ಮತ್ತೆ ಇವರು ರಕ್ಷಕ್ ಬುಲೆಟ್. ಆಕ್ಚುಲಿ ಅವ್ರು ಹೇಳಿರೋದ್ರಲ್ಲಿ ತಪ್ಪಿಲ್ಲ. ಆಕ್ಚುಲಿ ನಡೀತಾ ಇರೋದು ಹೆಂಗೆ ನಮ್ಮ ಇದರಲ್ಲಿ ನಡೀತಾ ಇರೋದು ಹೆಂಗೆ, ನೀನ್ ಡೈಲಾಗ್ ಹೊಡೆದ್ರೆ ನಿನ್ ಜನ ಫ್ಯಾನ್ ಆಗ್ತಾರೆ. ಜನರ ಒಂದ್ ಇದಂಗಿದೆ, ಮೈಂಡ್ ಸೆಟ್ ಹಂಗಿದೆ ಈಗ. ಸೊ ನಿನ್ ಪ್ರಕಾರ ಸಕ್ಸಸ್ಗೆ ಸಕ್ಸಸ್ಸಿಗೆ ಒಂದು ಸರಿಯಾದ ಒಂದು ಡೆಫಿನೇಷನ್ ಇಲ್ಲ ಆಯ್ತಾ. ನನಗೆ ಕೆಲವು ಜನಕ್ಕೆ ಸಕ್ಸಸ್ ಅನ್ನಿಸ್ಬೋದು, 1 ಮಿಲಿಯನ್ ಸಕ್ಸಸ್ಫುಲ್ ಅಂತ ಅಚೀವ್ ಮಾಡೋದು ಬೇಜಾನಿದೆ ಆಯ್ತಾ. ಅವ್ರು ಕೆಲವು ಜನ ಸಕ್ಸಸ್ ಅನ್ನಿಸ್ಬೋದು. ಇದನ್ನ ನನಗೆ ಪರ್ಸ್ನಲಿ ನಾನು ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ದೇವ್ರನ್ನ ಅನ್ಸಲ್ಲ ಆಯ್ತಾ. ಇರ್ಬೋದು ತುಂಬ ಜನಕ್ಕೆ ದೊಡ್ಡ ಅಚೀವ್ಮೆಂಟು, ಬಟ್ ಮಾಡೋದು ಬೇಜಾನಿದೆ. ಇನ್ನೂ ಬೇಜಾನಿದೆ ಮಾಡೋದು. ಮಾಡಬೇಕಾದ್ರೆ ಅಚೀವ್ ಮಾಡಬೇಕಾದ್ರೆ ಬೇಜಾನಿದೆ. ಹೋಗ್ಬಿಟ್ಟು ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಬರೋದಿದೆಯಾ ಅದು ನಿಜವಾದ ಅಚೀವ್ಮೆಂಟು. ಹೋಗ್ಬಿಟ್ಟು ವರ್ಲ್ಡ್ ಕಪ್ ಗೆದ್ಕೊಂಬರೋದಿದೆಯಾ ಅದು ನಿಜವಾದ ಅಚೀವ್ಮೆಂಟು. ಅದು ನೋಡು ಆ ಲೆವೆಲ್ ಬೇರೆ, ಅದು ಲೆವೆಲ್ ಬೇರೆ. ಅದು ಎಲ್ಲರೂ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ತಗೋಬರಕ್ಕಾಗತ್ತಾ? ಏನಕ್ಕಾಗಲ್ಲ, ಯಾರು ಬೇಕಾದ್ರೂ ಅಚೀವ್ ಮಾಡ್ಬೋದು ಆಯ್ತಾ. ನಮ್ದೇನಂದ್ರೆ ಡೆಡಿಕೇಶನ್ ಬೇಕು ಅವ್ರ ಥರ. ಸೊ ಅದಾದ್ರೆ ಯಾರು ಬೇಕಾದ್ರೂ ಅಚೀವ್. ಈಗ ಒಂಥರ ಹಂಗಾಗ್ಬಿಟ್ಟಿದೆ, ನಂಬರ್ಸ್ ಲೈಕ್ಸು ವ್ಯೂಸು ಅಷ್ಟೇ ನಡೀತಾ ಇರೋದೇ ಹಂಗೆ. ಸೊ ಈಗ ನೀನೇನಾದರೂ ನನಗೆ ಒಂದು ಸಜೆಷನ್ ಕೊಡೋದಾದ್ರೆ? ಕನ್ಸಿಸ್ಟೆನ್ಸು, ಪೇಷನ್ಸ್, ಅವೆರಡು ಬಿಟ್ಬಿಟ್ಟು ಅವೆರಡು ಇಲ್ಲದೆ ನಿನಗೆ ನಾಳೆ ಅಪ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಗೊಳಪ್ಪ ಫುಲ್ ಸೂಪರ್ ಆಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ಆ ಥರ ಆಗೋರು ಆಗಿರೋರು ಇದ್ದಾರೆ. ಮೊದಲನೇ ವಿಡಿಯೋನ ಫುಲ್ ಸಕ್ಸಸ್ ಆಗಿರೋರು ಇದ್ದಾರೆ, ನೋಡಿದ್ದೀನಿ ನಾನು. ಅಂದರೆ ಆ ದೃಷ್ಟಿ ಎಲ್ರಿಗೂ ಸಿಗಲ್ಲ. ಮೊದಲನೇ ವಿಡಿಯೋನೇ ಹೌದು ಅಂತ ಎಲ್ಲ ಟೈಮು ಲಕ್ ಯೂಸ್ ಆಗಲ್ಲ. ಸೊ ಹಂಗೆ. ಸೊ ಬಟ್ ಈಗ ಅವೆರಡೂ ಇಲ್ಲದೆ ಇರೋರಿಗೆ ಏನು ಮಾಡೋಕ್ಕಾಗಲ್ಲ, ಸಕ್ಸಸ್ ಮಂತ್ರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದೃಷ್ಟನೂ ಬೇಕು, ಹಾರ್ಡ್ ವರ್ಕು ಬೇಕು. ಸೊ ಇದು ನೋಡ್ರಪ್ಪ ನಮ್ಮದು 1 ಮಿಲಿಯನ್ ಗೋಲ್ಡನ್ ಪ್ಲೇ ಬಟನ್. ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆ ವಿಡಿಯೋ. ಸೊ ಟೆಕ್ನಿಕ್ ಕನ್ನಡದಲ್ಲಿ ಇದ್ರೆ ಅನ್ಬಾಕ್ಸ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಹೋಗಿಲ್ಲ ಅಂದರೆ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ, ಇದಕ್ಕೂ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಪೀಸ್ ಅಂತೆಲ್ಲ ಈ ನಗುನೆ ಆಕ್ಚುಲಿ ಎಲ್ಲರೂ ಕಾಮೆಂಟ್ ಅಲ್ಲಿ ಹೇಳೋದು. ಓಕೆ ಸಾಕು ಬಿಡಿ.